ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ ಅಣ್ಣಾಮಲೈ. ನಿನ್ನೆ ಕೂಡ ಇದೇ ವಿಚಾರ ಚರ್ಚೆ ಆಗಿತ್ತು. ಬಿಜೆಪಿಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಸೊ ಫೈನಲಿ ಅಂತಿಮ ತೀರ್ಮಾನಕ್ಕೆ ಬಂದಾಗಿದೆ. ಬಿಜೆಪಿಗೆ ಈಗ ಅಣ್ಣಾಮಲೈ ಸದ್ಯಕ್ಕೆ ಗುಡ್ ಬೈ ಹೇಳಿದ್ದಾರೆ. ಸೊ ಅವ್ರದೇ ಆದಂತಹ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಲೋಚನೆಗಳು ನಡೀತಾ ಇದೆ. ತಮಿಳುನಾಡಿನಲ್ಲಿ ಆದಂತಹ ಒಂದಷ್ಟು ಬದಲಾವಣೆಗಳು, ಕರ್ನಾಟಕದ ಕೇಡರ್ನಲ್ಲಿ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸಿದ್ರು. ಅದಾದ ಮೇಲೆ ಸರ್ಕಾರಿ ಉದ್ಯೋಗಕ್ಕೆ ಗುಡ್ ಬೈ ಹೇಳಿ ನಂತರ ರಾಜಕೀಯಕ್ಕೆ ಎಂಟ್ರಿ ಆದ್ರು. ಬಿಜೆಪಿಯನ್ನ ಕಟ್ಟಬೇಕು, ಬೆಳೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಟ್ರು. ಬಟ್ ಆದ್ರೆ ಅವ್ರು ಅಂದುಕೊಂಡಂತ ಸ್ಥಾನಮಾನ ಅವ್ರಿಗೆ ಸಿಕ್ಲಿಲ್ಲ, ಟಿಕೆಟ್ ಕೂಡ ಸಿಗ್ಲಿಲ್ಲ. ಸೊ ಅದೆಲ್ಲೋ ಒಂದು ಕಡೆ ಅವರಿಗೆ ಅಸಮಾಧಾನ ಇತ್ತು. ಯಾಕೆ ನಾವೇ ಒಂದು ಪಕ್ಷವನ್ನ ಕಟ್ಟಿ ಬೆಳೆಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ. ಯಾಕಂದ್ರೆ ವಿಜಯ್ ಅವರು ಹೇಗೆ ಒಂದು ಪಕ್ಷವನ್ನ ಕಟ್ಟಿ ಇವತ್ತು ಮುಖ್ಯಮಂತ್ರಿಗಳಾದ್ರು, ಅದು ಈಗ ನೆಕ್ಸ್ಟ್ ಚುನಾವಣೆ ಬರುವಷ್ಟರಲ್ಲಿ ಮತ್ತಷ್ಟು ಈಗ ಜೆನ್ಸಿಗಳು ಅಂತ ನಾವು ಏನ್ ಹೇಳ್ತೀವಿ, ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಯೂತ್ಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ಬೇಕು. ಅವರ ಸಮಸ್ಯೆಗಳೇನಿದೆ ಅದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು, ಆ ಒಂದು ಟ್ರೆಂಡ್ ಅನ್ನ ಈಗ ಗಮನದಲ್ಲಿ ಇಟ್ಕೊಂಡು ತಮ್ಮದೇ ಆದಂತಹ ಹೊಸ ಪಕ್ಷವನ್ನ ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆ ನಿತಿನ್ ಅವ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಅವರ ಬಳಗದವರು ಸಾಕಷ್ಟು ಮಂದಿ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಏನು ಕಾಂಪ್ರಮೈಸ್ ಆಗುವಂತಹ ಚಾನ್ಸೇ ಇಲ್ಲ, ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ. ಸೊ ಫೈನಲಿ ಈಗ ಔಟ್ಪುಟ್ ಬಂದಿದೆ. ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಹೊಸ ಪಕ್ಷ ನೆಕ್ಸ್ಟ್ ಅವರ ನಡೆ ಏನಾಗಿರುತ್ತೆ, ಯಾವ ರೀತಿಯಾಗಿ ಪಕ್ಷವನ್ನ ಕಟ್ತಾರೆ, ಸಂಘಟಿತರಾಗ್ತಾರೆ, ಕಾದು ನೋಡ್ಬೇಕಾಗಿದೆ.